ಸುದೀಪ್ ತರ ಮಾತ್ರ ನಾನು ಏನ್ ಹೇಳ್ತಾ ಇರೋದು ಆಂಕರ್ದಲ್ಲಿ ನೋಡಿಲ್ಲ. ಸುದೀಪ್ ಸರ್ ಇದ್ರೇನೆ ಚೆನ್ನಾಗಿರುತ್ತೆ ಬಿಗ್ ಬಾಸ್. ಬೇರೆಯವ್ರು ಯಾರೇ ಬಂದ್ರು ಚೆನ್ನಾಗಿರಲ್ಲ. ಅಂದ್ರೆ ಸುದೀಪ್ ಅವ್ರನ್ನ ಬಿಟ್ಟು ಆ ಸ್ಥಾನಕ್ಕೆ ಯಾರು ಬರಕ್ ಇಷ್ಟ? ನಮ್ಗೆ ಯಾರನ್ನೂ ಎಕ್ಸ್ಪೆಕ್ಟೇ ಮಾಡೋಕ್ಕಾಗ್ತಾ ಇಲ್ಲ. ಅವ್ರು ಇದ್ರೇನೆ ಬೆಸ್ಟ್ ಅಂತ. ಅವ್ರಿಗೆ ರಿಪ್ಲೇಸ್ಮೆಂಟೇ ದೇರ್ ಇಸ್ ನೋ ಕ್ವಶನ್ ಎಟ್. ಇಲ್ಲ ಇದೆಲ್ಲ ಅವರಿಗೆ ಸರಿ, ಅವ್ರ ಮಾತು ಎಲ್ಲ ಅವ್ರಿಗೆ ಸೂಟ್ ಆಗುತ್ತೆ, ಬೇರೆಯವ್ರಿಗೆ ಯಾರಿಗೂ ಸೂಟ್ ಆಗಲ್ಲ. ಬರೀ ರಿಯಾಲಿಟಿ ಸಿನಿಮಾದವ್ರನ್ನೇ ಮಾಡಿದ್ರೆ ಏನು ಪ್ರಯೋಜನ? ಬೇರೆಯವ್ರಿಗೂ ಅವಕಾಶ ಕೊಡಬೇಕು. ಜಾಸ್ತಿ ಯಾವಾಗಲೂ ನೋಡಲ್ಲ, ವೆರಿ ರೇರ್ಲಿ ಅಂದರೆ ಎವ್ರಿ ಡೇ ಒಂದು 15 ಮಿನಿಟ್ಸ್ ನೋಡ್ತಾ ಇದ್ದೀವಿ ಅಷ್ಟೇ. ಸುದೀಪ್ ಇಲ್ಲ ಅಂತ ಹೇಳಿದ್ರು ನಿಲ್ಸಿ. ಇಲ್ಲ ಯಾರನ್ನೂ ಆಯ್ಕೆ ಮಾಡಲ್ಲ, ಅವ್ರಿಗೇನೆ ಸರಿ ಇದು. ಯಾಕೆ ಗೊತ್ತಾ, ಅವ್ರ ಆ್ಯಂಕರಿಂಗಲ್ಲಿ ಕರ್ನಾಟಕದಲ್ಲಿ ಆ್ಯಂಕರಿಂಗಲ್ಲಿ ಅವ್ರು ಬೆಸ್ಟ್. ಆ್ಯಂಕರಿಂಗಲ್ಲಿ ನಾನು ನೋಡಿದಾಗ ರಮೇಶ್ ಇಸ್ ವೆರಿ ಗುಡ್, ಬಟ್ ಅಫ್ಕೋರ್ಸ್ ಸುದೀಪ್ನ ರಿಪ್ಲೇಸ್ಮೆಂಟ್ ಐ ಡೋಂಟ್ ಥಿಂಕ್ ದೇರ್ ಇಸ್ ಎನಿ ರಿಪ್ಲೇಸ್ಮೆಂಟ್. ಅವ್ರ ಬಿಟ್ಟು ಇದು ಬೇರೆ ಯಾರಿಗೂ ಚೆನ್ನಾಗೂ ಕಾಣಲ್ಲ, ಚೆನ್ನಾಗೂ ಇರಲ್ಲ. ಕಾಂಟ್ರವರ್ಷನ್ಗಿಂತ ಸ್ವಲ್ಪ ಕಂಟೆಂಟ್ ಕೊಡೋರ್ನ, ಕಾಮಿಡಿ ಮಾಡೋರ್ನ ತೊಗೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಡಾಕ್ಟರ್ ಗುರು ಅಂತೇನೋ ಹೇಳ್ತಿದ್ರು, ಇಟ್ಸ್ ಫೈನ್ ಐ ಥಿಂಕ್. ಇದನ್ನೇ ನೋಡೋದಿಲ್ಲ, ನಾವು ನೋಡಲ್ಲ. ನಾವು ಅವ್ರ ಫ್ಯಾನೇನೆ, ಸುದೀಪ್ ಸರ್ ಫ್ಯಾನೇ ನಾವು. ಕಾಮನ್ ಪೀಪಲ್ನು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಅವರಿಗೂ ಒಂದು ಹೆಸರು ಸಿಗುತ್ತೆ. ಯಾವಾಗ್ಲೂ ಅವರು ಈ ಫಿಲಮ್ ಇಂಡಸ್ಟ್ರಿ ಇರೋರು, ಸೀರಿಯಲ್ ಅಲ್ಲಿ ಇರೋರೇ ಬರ್ತಾ ಇರ್ತಾರೆ. ನೋಡಿದವ್ರನ್ನೇ ನೋಡಕ್ಕೆ ನಮಗೂ ಸ್ವಲ್ಪ ಬೇಜಾರಾಗುತ್ತೆ. ಸುದೀಪ್ ಅವರು ಇಲ್ಲ ಅಂದರೆ ದರ್ಶನ್ ಅವ್ರು ಚೆನ್ನಾಗಿರುತ್ತೆ. ಸುದೀಪ್ ಅವರು ಇಲ್ಲ ಅಂದರೆ ದರ್ಶನ್. ಸರ್, ಈ ಸಲ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ. ಇದರಲ್ಲಿ ಸುದೀಪ್ ಅವರೇ ಇರ್ಬೇಕಾ ಅಥವಾ ಬೇರೆ ಯಾರು? ಬಿಗ್ ಬಾಸ್ ಯಾಕೆ ಸರ್? ಅಲ್ಲ, ಸುದೀಪ್ ನಾನು ನೋಡಿದಾಗೆ ಅಟ್ಲೀಸ್ಟ್ ಸುದೀಪ್ ಥರ ಮಾತ್ರ ನಾನು ಏನು ಹೇಳ್ತಾ ಇರೋದು ಆ್ಯಂಕರ್ದಲ್ಲಿ ನೋಡಿಲ್ಲ. ಡೆಫಿನೆಟ್ಲಿ ಅವ್ರಿಗೆ ರಿಪ್ಲೇಸ್ಮೆಂಟೇ ದೇರ್ ಇಸ್ ನೋ ಕ್ವಶನ್ ಎಟ್. ಈಗ ಬಿಗ್ ಬಾಸ್ ಅಲ್ಲಿ ಅವ್ರು ಇಲ್ಲ ಅಂದ್ರೆ ನೀವು ನೋಡ್ತೀರಾ? ನಾನು ಜಾಸ್ತಿ ಯಾವಾಗಲೂ ನೋಡಲ್ಲ, ವೆರಿ ರೇರ್ಲಿ ಅಂದರೆ ಎವ್ರಿ ಡೇ ಒಂದು 15 ಮಿನಿಟ್ಸ್ ನೋಡ್ತಾ ಇದ್ದೀವಿ ಅಷ್ಟೇ. ಸುದೀಪ್ ಇಲ್ಲ ಅಂತ ಹೇಳಿದ್ರು ನಿಲ್ಸಿ, ತೊಂದರೆ ಇಲ್ಲ, ಅದಕ್ಕೇನಿಲ್ಲ. ಬಟ್ ಸುದೀಪ್ ಇದ್ದರೆ ಇನ್ನೂ ಒಳ್ಳೆ ಖುಷಿ ಆಗುತ್ತೆ. ಈಗ ಸುದೀಪ್ ಅವ್ರನ್ನ ಬಿಟ್ಟು ಬೇರೆ ಯಾರಾದ್ರೂ ಆ ಜಾಗಕ್ಕೆ ಆಯ್ಕೆ ಮಾಡ್ಕೊಂತೀವಿ ಅಂದ್ರೆ ಯಾರನ್ನ ಆಯ್ಕೆ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀವಿ? ರಮೇಶ್ ಅವ್ರದ್ದು ವೀಕೆಂಡ್ ರಮೇಶ್ ಎಲ್ಲ ಚೆನ್ನಾಗಿದೆ. ಈ ಆ್ಯಂಕರಿಂಗಲ್ಲಿ ನಾನು ನೋಡಿದಾಗ ರಮೇಶ್ ಇಸ್ ವೆರಿ ಗುಡ್, ಬಟ್ ಅಫ್ಕೋರ್ಸ್ ಸುದೀಪ್ನ ರಿಪ್ಲೇಸ್ಮೆಂಟ್ ಐ ಡೋಂಟ್ ಥಿಂಕ್ ದೇರ್ ಇಸ್ ಎನಿ ರಿಪ್ಲೇಸ್ಮೆಂಟ್. ಸುದೀಪ್ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈ ಸಲ ಕಂಟೆಸ್ಟೆಂಟ್ನ ಯಾರನ್ನ ಆಯ್ಕೆ ಮಾಡಬೇಕು ಅಂತ? ನಾವು ಡಾಕ್ಟರ್ ಗುರು ಅಂತೇನೋ ಹೇಳ್ತಿದ್ರು, ಇಟ್ಸ್ ಫೈನ್ ಐ ಥಿಂಕ್. ಅದು ನಾನು ಅಷ್ಟು ನೋಡೋಕೆ ಹೋಗಲ್ಲ ಯಾರು ಅಂತ. ಅಂದ್ರೆ ಏನಂದ್ರೆ ಪ್ರತಿ ಸಲನೂ ಸೋಷಿಯಲ್ ಅವರೆಲ್ಲ ಬೇಡ, ಆಕ್ಟರ್ಸ್ ಆಗ್ಲಿ ಸ್ವಲ್ಪ actors ಇರ್ಲಿ. ಇಂಥವ್ರನ್ನ ಮಾಡ್ಕೊಂತ ಇದ್ದಾರೆ. ಈ ಸಲ ಯಾರನ್ನ ಮಾಡ್ಬೇಕು ಅಂತ? ನನಗೂ ಅಷ್ಟು ಯಾರು ಅಂತ ಗೊತ್ತಾಗಲ್ಲ ಇವಾಗ, ಬಟ್ ಯಾರೇ ಮಾಡಿದ್ರೆ ಚೆನ್ನಾಗಾಗಲಿ ಅಷ್ಟೇ. ಯಾರು ಅಂತ ನಾನೇನು ಹೇಳೋಕೆ ಹೋಗಲ್ಲ, ನಂಗೆ ನೆನಪಿರಲ್ಲ, ಹೆಸರು ನೆನಪಾಗಲ್ಲ, ಯಾಕೆ ಧಾರಾವಾಹಿಗಳು ನೋಡಲ್ಲ ನಾನು ಜಾಸ್ತಿ. ಸಿ ಕೈ ಚಂದ್ರು ಬಂದಾಗಿದ್ದಾರಲ್ಲ, ಆಮೇಲೆ ರಿಷಬ್ ಶೆಟ್ಟಿ ಎಲ್ಲ ಸಾಧ್ಯ ನೆನಪಿಲ್ಲ ಯಾರು ಅಂತ. ಎಲ್ಲ ಆಗಿದೆ, 12 ಸೀಸನ್ ಆಯ್ತಲ್ಲ, ಎಷ್ಟು ಜನ ಬಂದಿರ್ತಾರೆ, ಎಲ್ಲ ಒಳ್ಳೊಳ್ಳೆಯವ್ರು ಇದ್ದಿದ್ದಾರೆ. ಅಂದ್ರೆ ಸರ್ ಅದೇ ಎಲ್ಲ ಆಕ್ಟರ್ಸ್ ಸೆಲೆಕ್ಟ್ ಮಾಡ್ತಾ ಇದಾರಲ್ಲ, ಅದಿದ್ರೆ ಒಳ್ಳೇದು. ಸ್ಟಾರ್ಟ್ ಆಗ್ತಾ ಇದೆ. ಇದರಲ್ಲಿ ಸುದೀಪ್ ಅವರೇ ಇರ್ಬೇಕಾ ಅಥವಾ ಬೇರೆ ಯಾರಾದ್ರೂ ಇರ್ಬೇಕಾ? ಸುದೀಪ್ ಸರ್ ಇದ್ರೇನೆ ಚೆನ್ನಾಗಿರುತ್ತೆ ಬಿಗ್ ಬಾಸ್. ಬೇರೆಯವ್ರು ಯಾರೇ ಬಂದ್ರು ಚೆನ್ನಾಗಿರಲ್ಲ. ಇಲ್ಲ ಇದೆಲ್ಲ ಅವರಿಗೆ ಸರಿ, ಅವ್ರ ಮಾತು ಎಲ್ಲ ಅವ್ರಿಗೆ ಸೂಟ್ ಆಗುತ್ತೆ, ಬೇರೆಯವ್ರಿಗೆ ಯಾರಿಗೂ ಸೂಟ್ ಆಗಲ್ಲ. ಬಿಗ್ ಬಾಸ್ ಅಲ್ಲಿ ಸುದೀಪ್ ಸರ್ ಇದ್ರೇನೆ ಸೂಟ್ ಆಗುತ್ತೆ. ಈ ಸಲ ಸುದೀಪ್ ಅವ್ರನ್ನ ಬಿಟ್ಟು ಬೇರೆ ಯಾರಾದ್ರೂ ಆಯ್ಕೆ ಮಾಡ್ತೀರಾ? ಇಲ್ಲ ಯಾರನ್ನೂ ಆಯ್ಕೆ ಮಾಡಲ್ಲ, ಅವ್ರಿಗೇನೆ ಸರಿ ಇದು. ಅದು ಅವರು ಅವಾಗಿಂದ ನೆಡ್ಸ್ಕೊ ಬಂದಿದ್ದಾರೆ. ಅವ್ರ ಬಿಟ್ಟು ಇದು ಬೇರೆ ಯಾರಿಗೂ ಚೆನ್ನಾಗೂ ಕಾಣಲ್ಲ, ಚೆನ್ನಾಗೂ ಇರಲ್ಲ. ಈಗ ಸುದೀಪ್ ಅವ್ರು ಏನಾದ್ರು ಇಲ್ಲ ಅಂತ ಅನ್ಕೊಳ್ಳಿ, ಸೊ ಆವಾಗ ನೀವು ನೋಡ್ತೀರಾ ಆ ಶೋನ? ಇಲ್ಲ ನಾವು ನೋಡಲ್ಲ. ಅವ್ರಿದ್ರೇನೆ ನಾವು ವಾರದಲ್ಲಿ ಯಾವಾಗ ಕಾಯ್ತಾ ಇರ್ತೀವಿ, ಅವ್ರು ಬರ್ತಾರೆ ಅನ್ನೋದೇ ಕಾಯ್ತಾ ಇರ್ತೀವಿ. ಅವ್ರಿದ್ರೇನೆ ನೋಡೋದಿಲ್ಲ, ನಾವು ನೋಡಲ್ಲ. ನಾವು ಅವ್ರ ಫ್ಯಾನೇನೆ, ಸುದೀಪ್ ಸರ್ ಫ್ಯಾನೇ ನಾವು. ನೋಡಿರಿ ಚಪ್ಪಾಳೆ. ಅಂದ್ರೆ ಈಗ ಕಂಟೆಸ್ಟೆಂಟ್ ಯಾರನ್ನ ಆಯ್ಕೆ ಮಾಡ್ತಾರೆ? ಅದೆಲ್ಲ ಏನು ಗೊತ್ತಿಲ್ಲ, ಯಾರ್ಯಾರು ಬರ್ತಾರೋ ನೋಡ್ಬೇಕು, ಬಂದಾಗ ಅದೆಲ್ಲ ಪ್ಲಾನ್ ಇಲ್ಲ. ಅಂದ್ರೆ ಪ್ರತಿ ಸಲ ಹೀರೋಯಿನ್ಸ್ ಸೋಷಿಯಲ್ ಮೀಡಿಯಾದವ್ರನ್ನ ಇಂಥವ್ರನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಈ ಸಲ ಯಾರನ್ನ ಆಯ್ಕೆ ಮಾಡ್ಬೇಕು? ಮಾಮೂಲಿ ಲೋಕಲ್ ಅಲ್ಲಿರೋರ್ನ ಆಯ್ಕೆ ಮಾಡಿದ್ರೆ ಅವರಿಗೂ ಒಂದು ಹೆಸರು ಸಿಗುತ್ತೆ. ಯಾವಾಗ್ಲೂ ಅವರು ಈ ಫಿಲಮ್ ಇಂಡಸ್ಟ್ರಿ ಇರೋರು, ಸೀರಿಯಲ್ ಅಲ್ಲಿರೋರೇ ಬರ್ತಾ ಇರ್ತಾರೆ. ನೋಡಿದವ್ರನ್ನೇ ನೋಡಕ್ಕೆ ನಮಗೂ ಸ್ವಲ್ಪ ಬೇಜಾರಾಗುತ್ತೆ. ಮತ್ತೆ ಅವ್ರನ್ನೇ ಬೆಳೆಸ್ತಾರೆ, ಕೆಳಗಡೆ ಇರೋರ್ನ ಯಾರನ್ನೂ ಬೆಳೆಸಲ್ಲ. ಅದಕ್ಕೆ ಬೇರೆಯವ್ರಿಗೆ ಸ್ವಲ್ಪ ಚಾನ್ಸ್ ಕೊಟ್ಟಾಗ ಚೆನ್ನಾಗಿರುತ್ತೆ ಅಂತ ಅಷ್ಟು ರಾಯಲ್ ಆಗಿರೋ ಬಿಗ್ ಬಾಸಿಗೆ ನಮ್ಮಂತರ್ನೆಲ್ಲ ಕರ್ಕೊಳಲ್ಲ ಅಂತ ಅನ್ಕೊಂಡಿದೀವಿ. ನೋಡೋಣ, ಚಾನ್ಸ್ ಸಿಕ್ಕಿದ್ರೆ
ಚೆನ್ನಾಗಿರುತ್ತೆ. ಲೋಕಲಲ್ಲಿರೋರು ಬಂದರೆ ಚೆನ್ನಾಗಿರುತ್ತಿಲ್ಲ, ಅವ್ರೂ ಗುರ್ತು ಮಾಡ್ದಂಗೆ ಆಗುತ್ತೆ. ಸರ್ ಈಗ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾರೆ, ಇದರಲ್ಲಿ ಸುದೀಪ್ ಅವರೇ ಇರ್ಬೇಕಾ ಅಥವಾ ಬೇರೆ ಯಾರಾದ್ರೂ ಇರ್ಬೇಕಾ? ಸುದೀಪ್ ಅಣ್ಣ ಬೆಸ್ಟ್ ಅದಕ್ಕೆ. ಆ ಸ್ಥಾನದಲ್ಲಿ ಬೇರೆ ಯಾರನ್ನೂ ನಾವು ನೋಡೋಕ್ಕಲ್ಲ. ಸುದೀಪ್ ಅಣ್ಣ ಬಂದರೆ ಸೂಪರ್ ಆಗಿ. Okay. ಅಕಸ್ಮಾತ್ ಅವ್ರ ಸ್ಥಾನನ ಅಂದ್ರೆ ಸುದೀಪ್ ಅವ್ರನ್ನ ಬಿಟ್ಟು ಆ ಸ್ಥಾನಕ್ಕೆ ಯಾರು ಬರಕ್ಕೆ ಇಷ್ಟ? ನಮ್ಗೆ ಯಾರನ್ನೂ ಎಕ್ಸ್ಪೆಕ್ಟೇ ಮಾಡೋಕ್ಕಾಗ್ತಿಲ್ಲ, ಅವ್ರು ಇದ್ರೇನೆ ಬೆಸ್ಟ್ ಅಂತ. ಓಕೆ, ಸೊ ಈ ಸಲ ಕಂಟೆಸ್ಟೆಂಟ್ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದು, ಕಂಟೆಸ್ಟೆಂಟ್ನ ಯಾರನ್ನ ಆಯ್ಕೆ ಮಾಡಬೇಕು ಅಂತ ಅಂದ್ರೆ ಪ್ರತಿ ಸಲ ಸೋಷಿಯಲ್ ಮೀಡಿಯಾದವ್ರನ್ನ, ಆಕ್ಟರ್ಸ್ನ, ಹೀರೋಯಿನ್ಸ್ನ, ಈ ತರ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಈ ಸಲ ಯಾರನ್ನ ಮಾಡಬೇಕು? ಪಬ್ಲಿಕ್ಕು ಇರಬೇಕು. ಪಬ್ಲಿಕಲ್ಲಿ ಯಾರನ್ನಾರು ಒಂದು ಒಳ್ಳೆ ಆಯ್ಕೆ ಮಾಡಬೇಕು. ಪಬ್ಲಿಕಲ್ಲಿ ಇದ್ರೆ ಚೆನ್ನಾಗಿರುತ್ತೆ. ಬರೀ ರಿಯಾಲಿಟಿ ಸಿನಿಮಾದವ್ರನ್ನೇ ಮಾಡಿದ್ರೆ ಏನು ಪ್ರಯೋಜನ? ಬೇರೆಯವ್ರಿಗೂ ಅವಕಾಶ ಕೊಡಬೇಕು. ಅಂದ್ರೆ ಸುದೀಪ್ ಅವ್ರು ಏನಾದ್ರು ಈ ಶೋನಲ್ಲಿ ಇಲ್ಲ ಅಂದ್ರೆ ನೀವು ನೋಡ್ತೀರಾ ಅಂದರೆ ಸುದೀಪ್ ಅವ್ರು ಇದ್ರೇನೆ ನೋಡೋಕ್ಕೆ ಚಂದ. ಓಕೆ, ಥ್ಯಾಂಕ್ ಯು. ಎಲ್ಲ ಬಿಗ್ ಬಾಸ್ ಸೀಸನ್ 12 ಸ್ಟಾರ್ಟ್ ಆಗ್ತದೆ, ಇದರಲ್ಲಿ ಸುದೀಪ್ ಅವರೇ ಇರಬೇಕಾ ಅಥವಾ ಬೇರೆ ಯಾರಾದ್ರೂ ಇರಬೇಕಾ? ಸುದೀಪ್ ಅವರು ಇದ್ದರೆ ಚೆನ್ನಾಗಿರುತ್ತೆ. ಯಾಕೆ ಗೊತ್ತಾ, ಇಷ್ಟು ದಿನ 11 ಸೀಸನು ಸುದೀಪ್ ಅವ್ರ ಮೇಲೇ ಬಂದಿರೋದು ಜಾಸ್ತಿ. ಯಾಕೆ ಗೊತ್ತಾ, ಅವ್ರ ಆ್ಯಂಕರಿಂಗಲ್ಲಿ ಕರ್ನಾಟಕದಲ್ಲೇ ಆ್ಯಂಕರಿಂಗಲ್ಲಿ ಅವ್ರು ಬೆಸ್ಟು. ಅದಕ್ಕೆ ಸುದೀಪ್ ಅವರು ಇದನ್ನು ಬೆಸ್ಟ್. ಓಕೆ, ಅಂದ್ರೆ ಈ ಸಲ ಕಂಟೆಂಟ್ಸಿಂದ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದು? ಕಂಟೆಂಟ್ ಅವ್ರನ್ನಂದರೆ ಅಷ್ಟು ನನಗೆ ಐಡಿಯಾ ಇಲ್ಲ, ಬಟ್ ಎಲ್ಲರೂ ಆಯ್ಕೆ ಮಾಡ್ತಾರೆ ಗೊತ್ತು. ಅವ್ರು ಕಾಂಟ್ರವರ್ಸಿ ಅವ್ರು ಇದ್ದವ್ರನ್ನೇ ಜಾಸ್ತಿ ಮಾಡ್ತಾರೆ ಅಂತ ಗೊತ್ತು. ಬಟ್ ಕಾಂಟ್ರವರ್ಸಿಗಿಂತ ಸ್ವಲ್ಪ ಕಂಟೆಂಟ್ ಕೊಡೋರನ್ನ, ಕಾಮಿಡಿ ಮಾಡೋರನ್ನ ತೊಗೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಅಂದ್ರೆ ಪ್ರತಿ ಸಲ ಈಗ ಸೋಷಿಯಲ್ ಮೀಡಿಯಾದವ್ರನ್ನ, ಆಕ್ಟರ್ಸ್ನ ಈ ರೀತಿ ತಗೊಳ್ತಾ ಇದ್ದಾರೆ. ಈ ಸಲ ಯಾರನ್ನ ಆಯ್ಕೆ ಕಾಮನ್ ಪೀಪಲ್ನು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಕಾಮನ್ ಪೀಪಲ್ ಅವ್ರದ್ದು ಸ್ವಲ್ಪ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಗೊತ್ತಾಗುತ್ತೆ ಜನರಿಗೆ. ಬರೀ ಸೆಲೆಬ್ರಿಟಿನ, ಕಾಂಟ್ರವರ್ಸಿ ಅವ್ರನ್ನ ತೊಗೊಂಡ್ರೆ ಸ್ವಲ್ಪ ಮಜಾ ಬರಲ್ಲ. ಅವ್ರದ್ದು ನೋಡಿ ಸಾಕಾಗಿರುತ್ತೆ. ಸ್ವಲ್ಪ ಕಾಮನ್ ಪೀಪಲ್ನ ತೊಗೊಂಡ್ರೆ ಚೆನ್ನಾಗಿ. ಅಕಸ್ಮಾತ್ ಏನಾದರೂ ಸುದೀಪ್ ಅವರು ಈ ಶೋನ ನಡೆಸ್ಕೊಟ್ಟಿಲ್ಲ ಅಂದರೆ ಸೊ ಬೇರೆ ಯಾರನ್ನ ಆಯ್ಕೆ ಮಾಡಬೇಕು? ಸುದೀಪ್ ಅವ್ರು ಇಲ್ಲ ಅಂದರೆ ದರ್ಶನ್ ಅವ್ರು ಚೆನ್ನಾಗಿರುತ್ತೆ. ಅಂದರೆ ಅವ್ರಿಲ್ಲ ಅಂದರೆ ಅವರೇ ಅದಕ್ಕೆ ಸ್ವಲ್ಪ TRP ಬರಬೇಕಂದ್ರೆ. ಇಲ್ಲ ಅಂದರೆ ಸುದೀಪ್ ಇಲ್ಲ ಅಂದರೆ ಏನೂ ಇಲ್ಲ ಅದು. ಬಟ್ ಇನ್ಸ್ಟೆಂಟಾಗಿ ಅವ್ರು ಕರೆಕ್ಟ್ನೆಸ್ ಮಾಡ್ತಾರಲ್ಲ, ಅದು ಚೆನ್ನಾಗಿರುತ್ತೆ. ಸ್ಕ್ರಿಪ್ಟೆಡ್ ಥರ ಇರಲ್ಲ. ಸುದೀಪ್ ಅವರು ಇಲ್ಲ ಅಂದರೆ ದರ್ಶನ್. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.